ಕುವೆಂಪು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಕುವೆಂಪು ಹೇಳಿರೋ ದೇವ್ರನ್ನ ದೇವರಲ್ಲ ಅಂತ ಹೇಳೋಕ್ಕೆ ಹಿಂದೂಗಳಿಗೂ ಸಾಧ್ಯ ಇಲ್ಲ, ಮುಸಲ್ಮಾನರಿಗೂ ಸಾಧ್ಯ ಇಲ್ಲ, ಕ್ರೈಸ್ತರಿಗೂ ಸಾಧ್ಯ ಇಲ್ಲ. ಬ್ರಾಹ್ಮಣರು ಅದನ್ನ ದೇವರು ಅಂತಾರೆ, ಒಕ್ಕಲಿಗರು ಅಂತಾರೆ, ಲಿಂಗಾಯತ ಎಲ್ರಿಗೂ ದೇವರು. ಅದು ಗಂಡಸರಿಗೂ ದೇವರು, ಹೆಂಗಸರಿಗೂ ದೇವರು, ಅದು ಮಕ್ಕಳಿಗೂ ದೇವರು, ದೊಡ್ಡವ್ರಿಗೂ ದೇವರು. ಎಷ್ಟು ಚೆನ್ನಾಗಿ ಹೇಳ್ತಾವ್ರು ಅವರು. ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದುದು ಸಾಕು, ಜೀವದಾತೆಯೇನೆಂದು ಕೂಗಬೇಕು, 100 ದೇವರುಗಳನ್ನೆಲ್ಲ ನೂಕಾಚೆ ದೂರ. ಇರೋ 100 ದೇವರುಗಳನ್ನ ಪೂಜೆ ಮಾಡ್ತಿರಲ್ಲ, ತಳ್ರಯ್ಯ ಆಚೆಗೆ, ಸತ್ತೋಗಿರೋ ಕಲ್ಲೆದುರುಗಡೆ ಯಾಕ್ರಯ್ಯ, ಸುಮ್ಮನೆ ದೇವರೇ ಕಾಪಾಡು ದೇವರೇ ಕಾಪಾಡು ಅಂತ ಕೂತ್ಕೊಳ್ತೀರಿ. ನಮ್ಮ ಜನ ಎಂಥ ಮೆಂಟಾಲಿಟಿ ಅಂದರೆ, ಪೂಜೆ ಮಾಡೋಕ್ಕೆ ಏನಾದರೂ ಒಂದು ಬೇಕೇ ಬೇಕು. 100 ದೇವರುಗಳನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯ ದೇವಿ ನಮಗೆಂದು ಪೂಜಿಸುವ ಬಾರ. ದೇಶವನ್ನೇ ದೇವರು ಅಂತ ತೋರಿಸಿದ ಕವಿರಿ. ಮುಸಲ್ಮಾನರಿಗೆ ಈ ದೇಶ ದೇವರಲ್ವಾ? ಕ್ರೈಸ್ತರಿಗೆ ಈ ದೇಶ ದೇವರಲ್ವಾ? ಬ್ರಾಹ್ಮಣರಿಗೆ ಈ ದೇಶ ದೇವರಲ್ವಾ? ಲಿಂಗಾಯತರಿಗೆ ದೇವರಲ್ವಾ? ಒಕ್ಕಲಿಗೆ ದೇವರಲ್ವಾ? ದಲಿತರಿಗೆ ದೇವರಲ್ವಾ? ಈ ದೇಶವನ್ನು ದೇವರು ಅಂತ ಆ ಎತ್ತರಕ್ಕೆ ತಗೊಂಡೋಗುವಂಥದ್ದು ಇದೆಯಲ್ಲ, ಅದು ನಿಜವಾದ ವಿವೇಕ.